ನನ್ನ ಹೆಸರು ರಾಬಿಯಾ ಅಸ್ಲಂ ಪಾಷಾ. ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಬಂದಿದ್ದೀನಿ. ನಂದು ಜನತಾ ಕಾರ್ಯಕ್ರಮ ಆಯಿತು ಇದು ಒಂದು ವರ್ಷಕ್ಕೆ. ಇದು ಕಾಂಗ್ರೆಸ್ ಸರ್ಕಾರ ಗೆಲ್ತಲ್ಲ ಅವಾಗ ಹಿಂದೆನೆ ಜನತಾ ಕಾರ್ಯಕ್ರಮ ಎಲ್ಲ ಕಡೆ ಮಾಡಿದ್ರು ಇವರು. ಅವಾಗ ನಮ್ಮೂರಲ್ಲೂ ಶಿರಾ ತಾಲೂಕಲ್ಲೂ ಜನತಾ ಕಾರ್ಯಕ್ರಮ ಇತ್ತು. ಆ ಜನತಾ ಕಾರ್ಯಕ್ರಮದಲ್ಲಿ ಒಂದು 40 ವರ್ಷದಿಂದ ನಾವು ಬಾಡಿಗೆ ಕಟ್ತಾ ಇದ್ದೀವಿ. ನಮ್ಮ ಕೈಲಿ ಆಗ್ತಿಲ್ಲ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋದಕ್ಕೆ. ನಮ್ಮ ಯಜಮಾನ್ರಿಗೂ ಹಾರ್ಟ್ ಪೇಷಂಟ್ ಅವರು. ಈ ಮಕ್ಕಳು ಚಿಕ್ಕವಿನ್ನ ಈ ಮಕ್ಳನ್ನ ಬಿಟ್ಟು ಇವಾಗಿನ ಪ್ರಪಂಚದಲ್ಲಿ ಹೇಗೆ ಅಂತ ಗೊತ್ತು. ಇಂತಿಂತ ಮಕ್ಕಳು 3 ವರ್ಷದ ಮಕ್ಳನ್ನು ಬಿಡ್ತಾ ಇಲ್ಲ ಅಂತ ಕಾಮುಕರು ಇರೋ ಪ್ರಪಂಚದಲ್ಲಿ ಯಾವ ತಾಯಿ ತಾನೇ ಮಕ್ಳನ್ನ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ? ಆದ್ರೂ ನಾವು ಮನೇಲಿ ಬೀಡಿ ಪಡಿ ಕಟ್ಕೊಂಡು ನಾವು ಬೀಡಿ ಕಾರ್ಮಿಕರು ಬೀಡಿ ಪಡಿ ಕಟ್ಕೊಂಡು ಜೀವನ ಮಾಡ್ತಾ ಇದೀವಿ. ಏನೋ ನಮ್ಮ ತಾಲೂಕಿನಲ್ಲಿ ಇವಾಗ ಕಾಂಗ್ರೆಸ್ ಪಕ್ಷ ಗೆದ್ದಿದೆಯಲ್ಲ ಅಂತ ಒಂದು ಆಸರೆಗೆ ಯಾವುದೇ ಪಕ್ಷ ಆಗ್ಲಿ ಮಾಡ್ತಾರೆ ಯಾವುದೇ ಪಕ್ಷ ಆಗ್ಲಿ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜಯಚಂದ್ರ ಸರ್ ಮೇಲೆ ನಮಗೆ ತುಂಬಾ ನಂಬಿಕೆ ಇತ್ತು. ನನಗೆ ತಂದೆ ಇಲ್ಲ, ಅದನ್ನು ಹೇಳಿದ್ದೀನಿ. ಸರ್, ನಿಮ್ಮನ್ನ ತಂದೆ ಸ್ಥಾನದಲ್ಲಿ ನಾವು ಇಟ್ಟಿದೀವಿ, ನಮ್ಗೆ ಯಾವ್ದಾರ ರೀತಿ ಒಂದು ಆಶ್ರಯನ್ನ ಮಾಡ್ಕೊಡ್ರಿ ನೀವು ಅಂತ ಹೇಳ್ಬಿಟ್ಟು ಆ ಜನತಾ ಕಾರ್ಯಕ್ರಮದಿಂದ ಹಿಡಿದು ಇದುವರೆಗೂ ಒಂದು ವರ್ಷದಿಂದನೂ ಅವ್ರ ಹಿಂದೆನೆ ಓಡಾಡ್ತಾ ಇದ್ದೀನಿ. ಯಾವುದೇ ರೀತಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ನಗರಸಭೆಗೆ ಹೋಗಿದ್ದೀವಿ, ತಹಶೀಲ್ದಾರ್ ಹತ್ರ ಹೋಗಿದ್ದೀವಿ, ಇಲ್ಲಿಂದ ಬೆಂಗಳೂರಿಗೆ ವಿಧಾನಸೌಧಕ್ಕೆ ಜಮೀರ್ ಅಹಮದ್ ಸರ್ನು ಮೀಟ್ ಮಾಡಿದೀವಿ. ನಾವು ಮನೆ ಬೇಕು, ನನಗೆ ತಾತ್ಕಾಲಿಕವಾಗಿ ಕಳ್ಕೊಡಿ, ನೀವು ಕಾನೂನು ಪ್ರಕಾರ ಯಾವಾಗ ಬೇಕಾದ್ರೂ ಕೊಡುವಂತೆ. ಒಂದು ಕುಟುಂಬನ ರಕ್ಷಣೆ ಮಾಡುವಂತ ಹಕ್ಕು ಕರ್ನಾಟಕ ಸರ್ಕಾರಕ್ಕಿದೆ. ರಕ್ಷಣಾ ಹಕ್ಕಿನಲ್ಲಿ ಇದೆ. ಅದು ಒಂದು ಕುಟುಂಬನ ರಕ್ಷಣೆ ಮಾಡುವಂತ ಹಕ್ಕು ಯಾವ ಸರ್ಕಾರದಲ್ಲಿ ಇಲ್ಲ ಅಂತ ಹೇಳಕ್ ಆಗಲ್ಲ. ಇದೇ ಕಾನೂನಲ್ಲಿ. ಅವರು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ? ನಾವು ಸತ್ತೋಗ್ಬೇಕಾ ಅಂತ ಅಂದ್ರೆ ಶಾಸಕರು ಹೇಳ್ತಾರೆ ಹೋಗ್ ಹೋಗಮ್ಮ ಅಂತಾರೆ. ಮತ್ತೆ ಎಲ್ಗೋಗ್ಬೇಕು? ಮತ್ತೆ ಹೇಳ್ತಾರೆ. ಮೊನ್ನೆ ಗುರುವಾರ ದಿವಸ ಅವ್ರು ದೆಹಲಿಗೆ ಹೋಗ್ಬೇಕನ್ನ ಮುಂಚೆ ನಾವು ಗುರುವಾರ ದಿವಸ ಹೋಗಿದ್ದೀವಿ. ಅದು ತಹಶೀಲ್ದಾರ್ ಕಚೇರಿ ಮುಂದೆ ಕಾರ್ ಮುಂದೆ ನಿಂತ್ಕೊಂಡು ಅಡ್ಡ ಆಡಿ ಇದೇ ತರ ಜನ ಸೇರಿಸಿ ನಾನು ಕೇಳಿದ್ದೀನಿ. ಆದ್ರೂ ಅವ್ರು ರೆಸ್ಪಾನ್ಸ್ ಮಾಡಲಿಲ್ಲ ನನಗೆ. ಅದಕ್ಕೆ ಇಲ್ಲಿವರೆಗೂ ಬಂದಿದ್ದೀನಿ. ನಾನು CM ನ ಮೀಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೋಡೋಣ ಈ ಕಾರ್ಯಕ್ರಮದನ್ನಾಗ್ಲಿ ನಮಗೆ ರಕ್ಷಣೆ ನೀಡ್ತಾರ ಅವರು ಅಂತ ಗೊತ್ತಾಗುತ್ತೆ. CM ಮಾಡ್ಕೊಡ್ತಾರೆ ಹೋಗಮ್ಮ ಅವರು ಅಂತ ಅಂದ್ರೆ ಅಲ್ಲ ಅವರು ಇವಾಗ ಮೀಟ್ ಮಾಡಕ್ ಕೊಡಲ್ಲ. ನಾವು ನಮಗ ಅಧಿಕಾರ ಕೊಟ್ಟಿಲ್ಲಮ್ಮ. ಅವ್ರ ಲೇಡಿ ಕಾನ್ಸ್ಟೇಬಲ್ ಅವ್ರ ಲೇಡಿ ಪೊಲೀಸ್ ಹೇಳಿದ್ದು ಯಾಕೆ ಮೀಟ್ ಮಾಡಕ್ ಕೊಡಲ್ಲ? ಇದು ಜನರಿಗೋಸ್ಕರ ಅಲ್ವಾ ಈ ಕಾರ್ಯಕ್ರಮ ಮಾಡಿರೋದು. ಇವಾಗ ಅವ್ರು ಏನ್ ಹೇಳಿದ್ರು, DK ಶಿವಮೊಗ್ಗ ಬೀಡಿ ಕಟ್ತೀವಿ ಸರ್, ಬೀಡಿ ಕಾರ್ಮಿಕರು ಏನು ಮಾಡಲ್ಲ ಸರ್, ಅವರು ಮನೇಲಿದ್ದಾರೆ ಎಷ್ಟು. ಇವಾಗ ಅವ್ರ ಕಾರ್ಯಕ್ರಮದಲ್ಲಿ ಏನ್ ಹೇಳಿದ್ರು, ಮಹಿಳೆಯರಿಗೆ ಎಲ್ಲಾ ತರದ ವಿಧವಾದ ಸೌಕರ್ಯ ಮಾಡ್ಕೊಡ್ತಾ ಇದೀವಿ, ಮಹಿಳೆಯರಿಗೆ ಪ್ರಥಮ ಸ್ಥಾನವನ್ನ ನೀಡ್ತೀವಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಂತ ಅಂದ್ರು. ಅವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರನ್ನ ಒಂದು ಉನ್ನತ ಸ್ಥಾನಕ್ಕೆ ನೀಡುವಂತಹ ಒಂದು ಅಧಿಕಾರಿಗಳಾಗಿ ಇಂಥ ಕಾರ್ಯಕ್ರಮದಲ್ಲಿ ಯಾಕೆ ಮಹಿಳೆಯರಿಗೆ ಅಡೆತಡೆಯಾಗಿ ಒಂದು ಸೆಕ್ಯೂರಿಟಿಗಳನ್ನ ಇಡ್ತೀರಾ? ಕೊಟ್ರು ಸರ್, CM ಭರವಸೆ ಕೊಟ್ಟಿದ್ದಾರೆ, ಅವರು ಜಿಲ್ಲಾಧಿಕಾರಿಗೆ ಒಪ್ಸಿದ್ದಾರೆ, ನಿಮಗೆ ಮಾಡ್ಕೊಡ್ತಾರೆ ಹೋಗಮ್ಮ ಅಂತ ಹೇಳ್ಬಿಟ್ಟು. ಏನ್ ಅವರು ನೆಗ್ಲೆಕ್ಟ್ ಮಾಡ್ತಾರ? ಇಲ್ಲ ಈ ತರದೇ ಒಂದು ಇನ್ನೊಂದು ಕಾರ್ಯಕ್ರಮದಲ್ಲಿ ನನಗೆ ಭೇಟಿಯಾಗಕ್ಕೆ ಅವಕಾಶ ಮಾಡ್ಕೊಡ್ತಾರ ಅಂತ ನೀವೇ ನೋಡುವಂತೆ. ರಾಬಿಯಾ, ಶಿರಾ ತಾಲೂಕು ಸರ್, ಅಲ್ಲೇ ಇರೋದು. ಇಲ್ಲ ಸರ್, ಎಲ್ಲೂ ಇಲ್ಲ. ನಾವು 40 ವರ್ಷದಿಂದ ಬಾಡಿಗೆ ಕಟ್ಕೊಂಡೇ ಬರ್ತಿರೋದು. ನಾವು ಟೌನೇ ಸರ್, ಕಚೇರಿ ಮೊಹಲ್ಲಾ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.